Dear students, in the last class we have studied 7th chapter of 8th standard, that is force and pressure. Under this chapter so far we have studied what is force, unit of force and different types of force, different type of forces and the effects of force we have studied so far. So now we are going to concentrate on the another concept of this chapter, that is pressure. You have common experience that you have taken a blunt knife, ಒಂದು ಅಗಲಬಾಯಿಯ ಚಾಕನ್ನು ತೆಗೆದುಕೊಂಡಿದ್ರಿ. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಶಾರ್ಪ್, ಅದು ಶಾರ್ಪ್ ಆಗಿಲ್ಲ. ಆ್ಯಂಡ್ ವಿ ಹ್ಯಾವ್ ಅನದರ್ ನೈಫ್ ದಟ್ ಈಸ್ ಶಾರ್ಪ್ ನೈಫ್. ಸೊ ಇಫ್ ಯು ಟ್ರೈ ಟು ಕಟ್ ದ ವೆಜಿಟಬಲ್ ವಿತ್ ದ ಹೆಲ್ಪ್ ಆಫ್ ಅ ಬ್ಲಂಟ್ ನೈಫ್, you have to apply more force. But if you take a sharp knife, then easily you can cut the vegetable. This is your common experience. Now let us study why it happens so, based on the concept that is pressure. So pressure is nothing but a force acting on the unit area. Unit area in the sense, the area may be 1 centimeter long and 1 centimeter breadth. You have an area, the area is 1 centimeter, 1 centimeter long, 1 centimeter breadth. The how much force is applied on that unit area? You have the area of 1 centimeter square area you have. How much force acting on that area can be considered as pressure. So pressure is nothing but the force acting on the unit area. So it can be represented by a formula that is called pressure is equal to force by area on which it acts. ಒಂದು ನಿರ್ದಿಷ್ಟ ಏರಿಯಾದ ಮೇಲೆ ಅಪ್ಲೈ ಆಗ್ತಾ ಇರುವಂತಹ ಫೋರ್ಸನ್ನು ಪ್ರೆಷರ್ ಅಂತ ಹೇಳಿ ಕರಿತೀವಿ. ಆ ನಿರ್ದಿಷ್ಟ ಏರಿಯಾ ಎಷ್ಟಿರುತ್ತೆ? 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲದ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಎಷ್ಟು ಎಷ್ಟು ಫೋರ್ಸ್ ಅದರ ಮೇಲೆ ಪ್ರಯೋಗ ಆಗ್ತಾ ಇರ್ತದೆ, ಎಷ್ಟು ಬಲಪ್ರಯೋಗ ಆಗ್ತಾ ಇದೆ ಅನ್ನೋದನ್ನು ನಾವು ಹೇಳಿದ್ರೆ ಅದನ್ನು ನಾವು ಪ್ರೆಷರ್ ಅಂತ ಕರಿತೀವಿ. ಇನ್ ದ ಅಬೋವ್ ಈಕ್ವೇಷನ್, ಸಿ ಹಿಯರ್ ದ ಏರಿಯಾ ಈಸ್ ರಿಟನ್ ಇನ್ ದ ಡಿನಾಮಿನೇಟರ್. ಇಲ್ಲಿ ಏರಿಯಾ ಅನ್ನೋದನ್ನು ನಾವು ಛೇದದಲ್ಲಿ ಹಾಕ್ಕೊಂಡಿದ್ದೀವಿ, ಅಂಶದಲ್ಲಿ ಫೋರ್ಸ್ ಇದೆ. ದಟ್ ಮೀನ್ಸ್ ಸ್ಮಾಲರ್ ದ ಏರಿಯಾ, ಲಾರ್ಜರ್ ವಿಲ್ ಬಿ ದ ಪ್ರೆಷರ್. ಇಲ್ಲಿ ಏರಿಯಾ ಕಡಿಮೆ ಆದಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ, ಏರಿಯಾ ಜಾಸ್ತಿ ಆದಷ್ಟು ಪ್ರೆಷರು ಕಡಿಮೆ ಆಗುತ್ತೆ. ಸೊ ಇಲ್ಲಿ ವಿ ಹ್ಯಾವ್ ಟೇಕನ್ ಬ್ಲೆಂಟ್ ನೈಫ್ ಅಂತೇಳಿ ಒಂದು ಹರಿತವಲ್ಲದ ಒಂದು ಚಾಕನ್ನು ತೆಗೆದುಕೊಂಡಿದ್ರಿ. ಅಂದರೆ ಅದರ ಆ ಚಾಕಿನ ಕತ್ತರಿಸುವ ಭಾಗ ಇದೆಯಲ್ಲ, ಅದು ಅಗಲವಾಗಿತ್ತು ಅಂತ. ಅಗಲವಾಗಿದೆ ಅಂತ ಹೇಳಿದ್ರೆ ಏರಿಯಾ ಏನಾಯಿತು? ಜಾಸ್ತಿ ಆಯಿತು. ಏರಿಯಾ ಜಾಸ್ತಿ ಆದಾಗ ಪ್ರೆಷರ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಪ್ರೆಷರ್ ಕಡಿಮೆ ಆಗಿ ತರಕಾರಿ ಕತ್ತರಿಸಲಿಕ್ಕೆ ಕಷ್ಟವಾಗಿತ್ತು. ಬಟ್ ಇನ್ ದ ಶಾರ್ಪ್ ನೈಫ್ ಆ ಏರಿಯಾ ಇದೆಯಲ್ಲ, ಅದು ಬಹಳ ಕಡಿಮೆ ಇದೆ. ಸೊ ಸೇಮ್ ಫೋರ್ಸ್ ಹಾಕಿದ್ರಿ ಅಂತ ತಿಳ್ಕೊಂಡ್ರೆ ಆಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಆ ತರಕಾರಿ ಬಹಳ ಸುಲಭವಾಗಿ ಕಟ್ಟಾಗತ್ತೆ. ದೆನ್ with this knowledge of pressure, we can answer following questions now. The pointed end of a nail can push into the wooden plank but not the head. Why? ಅಂತ ಒಂದು ಮೊಳೆ ತಗೊಂಡಿದ್ರಿ, ಆ ಮೊಳೆಯಲ್ಲಿ 2 ತುದಿ ಇದೆ. ಒಂದು ಶಾರ್ಪ್ ತುದಿ ಇದೆ, ಚೂಪಾದ ತುದಿ ಇದೆ, ಇನ್ನೊಂದು ಅಗಲವಾದ ತಲೆಭಾಗ ಇದೆ. ಈಗ ನಾವು ಆ ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್ ಅದನ್ನು ತೆಗೆದುಕೊಂಡು ಮರದ ಪ್ಲಾಂಕಿಗೆ, ಮರದ ಒಂದು ದಿಮ್ಮಿಗೆ ಅದನ್ನು ಹೊಡೆಯೋದಾದರೆ ಸುಲಭವಾಗಿ ಅದು ಆ ನೈಲು ಮರದ ಒಳಗೆ ಸೇರಿಕೊಳ್ಳುತ್ತೆ. ಬಟ್ ಅದನ್ನು ಮೊಳೆಯನ್ನು ಉಲ್ಟಾ ಇಟ್ಕೊಂಡು ಅಗಲವಾದಂತಹ ಭಾಗವನ್ನು ಇಟ್ಕೊಂಡು ಸುತ್ತಿಗೆಯಿಂದ ಹೊಡೆದ್ರೆ ಆ ಮೊಳೆ ಆ ಮರದ ದಿಮ್ಮಿ ಒಳಗೆ ಸೇರಲಿಕ್ಕೆ ಬಹಳ ಕಷ್ಟವಾಗುತ್ತೆ. ಯಾಕೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ಇಟ್ಸ್ ವೆರಿ ಈಸಿ ಕ್ವಶನ್ ಬಿಕಾಸ್ ವಿ ಹ್ಯಾವ್ ದ ಐಡಿಯಾ ಆಫ್ ಪ್ರೆಷರ್ ನಾವು. ಈಗ ಪ್ರೆಷರ್ ಆಧಾರದ ಮೇಲೆ ಹೇಳೋಣ. ಇಲ್ಲಿ ಪಾಯಿಂಟೆಡ್ ಎಂಡ್ನಲ್ಲಿ ಏರಿಯಾ ಕಡಿಮೆ ಇದೆ, ಹೆಡ್ ಮೊಳೆಯ ತಲೆಭಾಗದಲ್ಲಿ ಅಗಲವಾಗಿರೋದ್ರಿಂದ ಏರಿಯಾ ಜಾಸ್ತಿ ಇದೆ. ದ ಏರಿಯಾ ಆಫ್ ದ ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್ ಈಸ್ ಮಚ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದ ಹೆಡ್ ರೀಜನ್. ಸೊ ನೈಲ್ನಲ್ಲಿ
ಆ ಚೂಪಾದ ಮೊಳೆಯ ಭಾಗ ಇದೆಯಲ್ಲ, ಮೊಳೆಯ ತುದಿ ಭಾಗ ಇದೆಯಲ್ಲ, ಅಲ್ಲಿ ಏರಿಯಾ ಕಡಿಮೆ ಇದೆ. ಬಟ್ ಹೆಡ್ ಭಾಗದಲ್ಲಿ, ತಲೆ ಭಾಗದಲ್ಲಿ ಏನಾಗಿದೆ, ಏರಿಯಾ ಜಾಸ್ತಿ ಇದೆ. ಆ್ಯಸ್ ವಿ ನೋ, ಸ್ಮಾಲರ್ ದ ಏರಿಯಾ ಲಾರ್ಜರ್ ವಿಲ್ ಬಿ ದ ಪ್ರೆಷರ್. ದಿಸ್ ಇಸ್ ವಿ ಹ್ಯಾವ್ ಲರ್ನ್ಡ್ ಬೈ ದ ಈಕ್ವೇಷನ್ ಆಫ್ ಪ್ರೆಷರ್. ಪ್ರೆಷರ್ನ ಈಕ್ವೇಷನ್ನಿಂದ ಕಲ್ತಿದ್ದೀವಿ. ಸೊ ದ ಸೇಮ್ ಫೋರ್ಸ್ ಪ್ರೊಡ್ಯೂಸಸ್ ಎ ಮೋರ್ ಪ್ರೆಷರ್ ಇನ್ ದ ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್. ಸೊ ಈಗ ಪಾಯಿಂಟೆಡ್ ಎಂಡನ್ನು ನಾವು ಮರದ ಕಡೆಗೆ ಇಟ್ಕೊಂಡು ಅದರ ಹೆಡ್ಡಿಗೆ ಹ್ಯಾಮರ್ ಮಾಡಿದ್ರೆ, ಮೊಳೆಯ ತಲೆಭಾಗಕ್ಕೆ ಸುತ್ತಿಗೆಯಿಂದ ಹೊಡೆದ್ರೆ, ದ ನೈಲ್ ಕ್ಯಾನ್ ಪಿಯರ್ಸ್ ಇನ್ ಟು ದ ವುಡನ್ ಬ್ಲಾಕ್ ಬಿಕಾಸ್ ದ ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್ ಹ್ಯಾಸ್ ಲೆಸ್ ಏರಿಯಾ and pressure will be more. This force can push the pointed end of the nail into the wooden plank. Now let us have another question. See, why shoulder bag are provided with broad straps and not the thin strap ಅಂತ. ಒಂದು ಬ್ಯಾಗಿನ ಹಿಡಿಕೆ ಇದೆಯಲ್ಲ, ಆ ಹಿಡಿಕೆಗೆ ಆ ಹಿಡಿಯನ್ನು ಅಗಲವಾಗಿ ಇಟ್ಟಿರ್ತಾರೆ. ಅಗಲವಾದ ಪಟ್ಟಿಯನ್ನು, ಸ್ಟ್ರ್ಯಾಪ್ಸ್ ಅಂದರೆ ಪಟ್ಟಿ, ಅಗಲವಾದ ಪಟ್ಟಿಯನ್ನು ಕೊಟ್ಟಿರ್ತಾರೆ. ಆದರೆ ಅದಕ್ಕೆ ಶಾರ್ಪ್ ಪಟ್ಟಿ ಕೊಟ್ಟಿರಲ್ಲ. ಯಾಕೆ ಅಂತ, ಈಗ ಬ್ಯಾಗಿನ ಹಿಡಿಕೆ ಅಗಲವಾಗಿದ್ದರೆ ಫೋರ್ಸ್ ಅಪ್ಲೈಡ್, ಇದಕ್ಕೆ ತೂಕದ ವಸ್ತು ಹಾಕಿದಾಗ ಫೋರ್ಸ್ ಅಪ್ಲೈಡ್ ಆನ್ ದ ಪಾಮ್, ಕೈಯಲ್ಲಿ ಆದರೆ ಅಥವಾ ಶೋಲ್ಡರ್ ಮೇಲೆ ಇಡೋದಾದರೆ ಆ ಶೋಲ್ಡರ್ ಮೇಲೆ ಲಾರ್ಜರ್ ಏರಿಯಾ, ಬ್ರಾಡ್ ಸ್ಟ್ರಿಪ್ ಆದರೆ ಅಗಲವಾಗಿ ಕೂತ್ಕೊಳ್ತದೆ. ಅಗಲವಾಗಿ ಕೂತ್ಕೊಳ್ಳೋದ್ರಿಂದ ಫೋರ್ಸು ಬೀಳುವಂತಹ ಜಾಗ, ಏರಿಯಾ ಇದೆಯಲ್ಲ, ಅದು ಬ್ರಾಡರ್ ಆಗುತ್ತೆ. ಸೊ ಬ್ರಾಡರ್ ದ ಏರಿಯಾ, ಲೆಸ್ ವಿಲ್ ಬಿ ದ ಪ್ರೆಷರ್. ಹಾಗಾಗಿ ಅಗಲವಾದ ಪಟ್ಟಿಯನ್ನು ಇಡ್ತಾರೆ. ಲೆಟ್ ಅಸ್ ನೌ ಸಿ, ಇಫ್ ದ ಸ್ಟ್ರ್ಯಾಪ್ಸ್ ಆಫ್ ದ ಶೋಲ್ಡರ್ ಬ್ಯಾಗ್ ಈಸ್ ಬ್ರಾಡರ್, ಅಗಲವಾದ ಪಟ್ಟಿ ಆಗಿದ್ದರೆ, ದೆನ್ ದ ಪ್ರೆಷರ್ ಈಸ್ ಎಕ್ಸರ್ಟೆಡ್ ಆನ್ ದ ಶೋಲ್ಡರ್ ಈಸ್ ಲೆಸ್. ಯಾಕೆಂದರೆ ಏರಿಯಾ ಜಾಸ್ತಿ ಆಯಿತು, ಫೋರ್ಸು ಆಗ ಸೇಮ್ ಫೋರ್ಸ್ ಇದೆ, ಏರಿಯಾ ಜಾಸ್ತಿ ಆಗಿದಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಬಟ್ ಇಫ್ ದ ಸ್ಟ್ರಾಪ್ಸ್ ಆಫ್ ದ ಶೋಲ್ಡರ್ ಬ್ಯಾಗ್ ಈಸ್ ಥಿನ್, ಅದೇನೋ ಬಹಳ ತೆಳುವಾಗಿದ್ದರೆ, ದೆನ್ ದ ಏರಿಯಾ ಈಸ್ ಲೆಸ್, ಸೊ ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ಶೋಲ್ಡರ್ ವಿಲ್ ಬಿ ಹೈ ಆ್ಯಂಡ್ ಇಟ್ ಈಸ್ ಪೇನ್ಫುಲ್ ಫಾರ್ ಟು ಕ್ಯಾರಿ ಲಗೇಜ್ ಬೈ ಯೂಸಿಂಗ್ ಸಚ್ ಬ್ಯಾಗ್. ಆ ಬ್ಯಾಗನ್ನು ಬಳಸ್ಕೊಂಡು ನೀವೇನಾದರೂ ಭಾರವಾದ ವಸ್ತುವನ್ನು ಎತ್ತೋದಾದರೆ ನಿಮಗೆ ತುಂಬ ಕೈ ನೋವಾಗತ್ತೆ. Then let us look into another question. Why the tools meant for cutting and piercing always have sharp edge? ನೀವು ಏನಾದರೂ ವಸ್ತುವನ್ನು ಕಟ್ ಮಾಡಲಿಕ್ಕೆ ಅಥವಾ ತೂತ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಟೂಲ್ಸ್ ಏನಿದೆಯೋ, ಆ ಟೂಲ್ಸ್ನ ಎಡ್ಜಸ್ ಏನಾಗಿರುತ್ತೆ, ಶಾರ್ಪ್ ಆಗಿರುತ್ತೆ. ಯಾಕೆ ಅಂತ ಇದು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇಫ್ ದ ಎಡ್ಜಸ್ ಆರ್ ಶಾರ್ಪ್, ದೆನ್ ಪ್ರೆಷರ್ ವಿಲ್ ಬಿ ಮೋರ್. ಸೊ the tool can easily cut or pierce the given substance. To cut or pierce any object, more pressure is required. ಏನಾದರೂ ಕಬ್ಬಿಣದ ಒಂದು ಹಲಗೆಗೆ ಒಂದು ರಂಧ್ರ ಮಾಡಬೇಕು ಅಂತಿದ್ರೆ, ಪಿಯರ್ಸ್ ಮಾಡಬೇಕು ಅಂತಿದ್ರೆ, ಯು ಹ್ಯಾವ್ ಟು ಅಪ್ಲೈ ಮೋರ್ ಪ್ರೆಷರ್. ಆ ಪ್ರೆಷರ್ನ ನಾವು ಜಾಸ್ತಿ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಮೇಕ್ ದ ಏರಿಯಾ ಲೆಸ್. ಸೊ ಇಟ್ ರಿಕ್ವೈರ್ಸ್ ಮೋರ್ ಪ್ರೆಷರ್. ಟು ಕ್ರಿಯೇಟ್ ಮೋರ್ ಪ್ರೆಷರ್ ವಿ ಹ್ಯಾವ್ ಟು ಡಿಕ್ರೀಸ್ ದ ಏರಿಯಾ. ಅದರಿಂದ ಮೋರ್ ಪ್ರೆಷರನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಏರಿಯಾ ಕಡಿಮೆ ಮಾಡಬೇಕು. ಸೊ ಕಟಿಂಗ್ ಟೂಲ್ಸ್ ಆರ್ ಪಿಯರ್ಸಿಂಗ್ ಟೂಲ್ಸ್ ಹ್ಯಾವ್ ಶಾರ್ಪ್ ಎಡ್ಜಸ್. ದೆನ್ ಅವರ್ ಕ್ವಶನ್ ಈಸ್, ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಇಫ್ ಲಿಕ್ವಿಡ್ಸ್ ಆರ್ ಗ್ಯಾಸಸ್, ಡೂ ದೇ exert pressure? If they exert pressure, what type of pressure they create? This is our next concept. Now the question is like this: how do you show that liquid exert pressure on in all direction? Liquid will be stored in a container. ಒಂದು ಕಂಟೈನರಲ್ಲಿ ಲಿಕ್ವಿಡ್, ಒಂದು ಪಾತ್ರೆಯಲ್ಲಿ ಲಿಕ್ವಿಡನ್ನು ತಗೊಂಡಿದ್ದೀವಿ, ನೀರನ್ನು ತಗೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಕ್ವಶನ್ ಏನಂದರೆ, ಡಸ್ ದ ವಾಟರ್ ಎಕ್ಸರ್ಟ್ ಪ್ರೆಷರ್ ಇನ್ ಆಲ್ ಡೈರೆಕ್ಷನ್? ಆ ಪಾತ್ರೆಯ ಎಲ್ಲ ಡೈರೆಕ್ಷನ್ನಲ್ಲೂ ಕೂಡ ಪ್ರೆಷರ್ ಕ್ರಿಯೇಟ್ ಆಗುತ್ತಾ ಅಂತ. ಆರ್ ದ ಸೇಮ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಅನದರ್ ವೇ: ಹೌ ಡು ಯು ಶೋ ದಟ್ ಲಿಕ್ವಿಡ್ ಎಕ್ಸರ್ಟ್ ಪ್ರೆಷರ್ ಆನ್ ದ ವಾಲ್ ಆಫ್ ದ ಕಂಟೈನರ್? ಇನ್ ಆಲ್ ಡೈರೆಕ್ಷನ್ ಅಂತಲಾದ್ರು ಕೇಳಲಿ, ಅಥವಾ ಇನ್ ದ ಇನ್ನರ್ ವಾಲ್ ಆಫ್ ದ ಕಂಟೈನರ್ ಅಂತ ಬೇಕಾದರೂ ಕೇಳ್ಬೋದು. ಪಾತ್ರೆಯ ಒಳಭಾಗದಲ್ಲಿ ಅದು ಯಾವ ರೀತಿ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ ಅಂತ, ಲಿಕ್ವಿಡ್ ಹೇಗೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ಅಂತ. ಸೊ ನಾವು
to show this, we have an activity, simple activity. This is you take one empty bottle, ಒಂದು ಎಂಟಿ ಬಾಟಲ್, ಖಾಲಿ ಬಾಟ್ಲಿಯನ್ನು ತೆಗೆದುಕೊಳ್ಳಿ, ಮೇಕ್ ಸಮ್ ಸ್ಮಾಲ್ ಹೋಲ್ಸ್ ನಿಯರ್ ದ ಬಾಟಮ್ ಆಫ್ ದ ಬಾಟಲ್. ಆ ಬಾಟಲ್ನ ಬಾಟಮ್ಗೆ ಹತ್ತಿರದಲ್ಲಿ ಒಂದು 4-5 ರಂಧ್ರಗಳನ್ನು ಮಾಡ್ಕೊಳ್ಳಿ. So take a plastic bottle and make holes in all direction. Now fill the water. ಇದಕ್ಕೆ ನೀರನ್ನು ಹಾಕಿ, fill the water. Now the water oozes out or comes out of the bottle in all direction with the same force. ಇಲ್ಲಿ ಎಲ್ಲ ರಂಧ್ರದಿಂದಲೂ ವಾಟರ್ ಸೇಮ್ ಫೋರ್ಸ್ನಲ್ಲಿ ಹೊರಗಡೆ ಬರ್ತದೆ. ದಿಸ್ ಶೋಸ್ ದಟ್ ಲಿಕ್ವಿಡ್ ಎಕ್ಸರ್ಟ್ ಪ್ರೆಷರ್ ಇನ್ ಆಲ್ ಡೈರೆಕ್ಷನ್ಸ್. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ಬಾಟಲ್ನಲ್ಲಿ ಅಥವಾ ಯಾವುದೇ ಕಂಟೈನರ್ನಲ್ಲಿ ನೀರನ್ನು ಹಾಕಿದ್ರೆ ಆ ನೀರು ಅಥವಾ ಎನಿ ಲಿಕ್ವಿಡ್ ಅದು ಬಾಟಲ್ನ ಒಳಭಾಗದಲ್ಲಿ ಎಲ್ಲ ಡೈರೆಕ್ಷನ್ನಲ್ಲೂ ಸೇಮ್ ಫೋರ್ಸನ್ನು ಹಾಕತ್ತೆ, ಸರಿ, ಒಂದೇ ರೀತಿ ಬಲವನ್ನು ಪ್ರಯೋಗ ಮಾಡ್ತದೆ ಅನ್ನುವಂಥದ್ದನ್ನು ತೋರಿಸ್ತದೆ. ನೆಕ್ಸ್ಟ್, see, this is another experiment. Here we have a plastic bottle. See, this is the plastic bottle we have taken. We have fixed a glass tube near the bottom of the bottle. ಬಾಟಲ್ನ ಬಾಟಮ್ನಲ್ಲಿ ಒಂದು ಗ್ಲಾಸ್ ರಾಡನ್ನು ಫಿಕ್ಸ್ ಮಾಡಿದ್ದೀವಿ. ಕವರ್ ದ ಮೌತ್ ಆಫ್ ದ ಗ್ಲಾಸ್ ಟ್ಯೂಬ್ ವಿತ್ ದ ಹೆಲ್ಪ್ ಆಫ್ ಥಿನ್ ರಬ್ಬರ್ ಶೀಟ್. ಒಂದು ತೆಳುವಾದ ರಬ್ಬರ್ ಶೀಟ್ನಿಂದ ಈ ಗ್ಲಾಸ್ ಟ್ಯೂಬಿನ ಈ ಫ್ರೀ ಎಂಡನ್ನು ನಾವು ಕ್ಲೋಸ್ ಮಾಡಿದ್ದೀವಿ. ಓಕೆ, ನಾವು ಫಿಲ್ ದ ಬಾಟಲ್ ವಿತ್ ವಾಟರ್. ಇದಕ್ಕೆ ನೀರನ್ನು ಹಾಕೋಣ ಈಗ. ನಾವು ಯು ವಿಲ್ ಅಬ್ಸರ್ವ್ ದಟ್ ಹಿಯರ್ ದ ಥಿನ್ ಪ್ಲಾಸ್ಟಿಕ್ ಆರ್ ಥಿನ್ ರಬ್ಬರ್ ಶೀಟ್ ವಾಟ್ ವಿ ಹ್ಯಾವ್ ಫಿಕ್ಸ್ಡ್ ಹಿಯರ್ ಈಸ್ ಗೋಯಿಂಗ್ ಟು ಬಲ್ಜ್ ಲೈಕ್ ದಿಸ್. ಇಟ್ ಈಸ್ ಗೋಯಿಂಗ್ ಟು ಬಲ್ಜ್ ಲೈಕ್ ದಿಸ್. ಹೀಗೆ ಉಬ್ಬಿಕೊಳ್ಳುತ್ತೆ. ಇದರಿಂದ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಇಟ್ ಶೋಸ್ ದ್ಯಾಟ್ ದ ವಾಟರ್ ಸ್ಟೋರ್ಡ್ ಇನ್ ದ bottle exert pressure on the rubber sheet. So if you do the same setting in other direction, the same type of bulging can be observed in all the cases. So it shows that the liquid stored in the bottle exert pressure on the walls of the bottle. ಈ ಬಾಟಲ್ನ ವಾಲ್ ಮೇಲೆ ಪ್ರೆಷರ್, ಅದರ ಒಳಗೋಡೆಯ ಮೇಲೆ ಪ್ರೆಷರನ್ನು ಹಾಕುತ್ತೆ ಅನ್ನೋದು ಗೊತ್ತಾಗ್ತದೆ. ಇಟ್ ಈಸ್ ದ ಸೈಡ್ ವೇ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವಾಟರ್ ಆನ್ ದ ಥಿನ್ ರಬ್ಬರ್ ಶೀಟ್. ಇಲ್ಲಿ ಈ ಪ್ರೆಷರನ್ನು ನೀವು ಇದಕ್ಕೆ ಹೆಸರಿಸುವುದಾದರೆ ಯು ಕ್ಯಾನ್ ಕಾಲ್ ಇಟ್ ಈಸ್ ಸೈಡ್ ವೇ ಪ್ರೆಷರ್, ಅಂದರೆ ಪಾರ್ಶ್ವ ಒತ್ತಡ ಅಂತ ಹೇಳಿ ಬೇಕಾದರೆ ಕರಿಬಹುದು ಅಂತ. ನೆಕ್ಸ್ಟ್, ಲೆಟ್ ಅಸ್ ಆನ್ಸರ್, ಹೌ ಕ್ಯಾನ್ ಯು ಶೋ ದ್ಯಾಟ್ gases exert pressure on the wall of the container? So for this question you can answer now, because you have already studied two activities. You might have seen puncture of bicycle tube. bicycle tube ಪಂಚರ್ ಆಗಿರೋದು ನೋಡಿದ್ದೀವಿ. ಅದು ಯಾಕೆ ಪಂಚರ್ ಆಗುತ್ತೆ ಅಂದರೆ, ಇಟ್ ಹ್ಯಾಪನ್ಸ್ ಸೊ ದಟ್ ದ ಏರ್ ಇನ್ ದ ಬೈಸಿಕಲ್ ಟ್ಯೂಬ್ ಎಕ್ಸರ್ಟ್ ಪ್ರೆಷರ್ ಆನ್ ದ ಇನ್ನರ್ ವಾಲ್ಸ್ ಆಫ್ ದ ಟ್ಯೂಬ್. ಆ ಟ್ಯೂಬಿನ ಒಳಗೋಡೆಯ ಮೇಲೆ ಯಾವಾಗಲೂ ಬೈಸಿಕಲ್ನ ಒಳಗಿರುವಂತಹ ಗಾಳಿ ಪ್ರೆಷರ್ ಹಾಕ್ತಾ ಇರ್ತದೆ. ಎಲ್ಲಿ ಆ ಒಳಗೋಡೆ ವೀಕ್ ಇರ್ತದೋ, ಇನ್ನರ್ ವಾಲ್ ಎಲ್ಲಿ ವೀಕ್ ಇರ್ತದೋ ಆ ವೀಕ್ ಇರೋ ಜಾಗದಲ್ಲಿ ಸಮ್ ಟೈಮ್ ಏರ್ ಕ್ಯಾನ್ ಕಮ್ಸ್ ಔಟ್ ಆಫ್ ದ ವೀಕ್ ರೀಜನ್. ಆ ಬಲಹೀನವಾದಂತಹ ಜಾಗ ಎಲ್ಲರೂ ಇದ್ದರೆ ಅಲ್ಲಿಂದ ಕೆಲವೊಮ್ಮೆ ಆ ಹೈ ಪ್ರೆಷರ್ನಲ್ಲಿರುವಂಥ ಏರು ಹೊರಬರಲಿಕ್ಕೆ ಸಾಧ್ಯ ಇದೆ. So we can understand that gas to exert pressure on the wall of the container. So this activity what I have used here, puncture of the bicycle tube, can be used to show that the gases also exert pressure on the wall of the container. In the previous cases we have suggested two activities to show how the liquids exert pressure on the wall of the container. But this is an activity to support how the gas exert pressure on the walls of the container. For this you can use bicycle puncture example. Okay,
Now we have to study pressure exerted by the air or atmosphere on the surface of earth. Now let us move on to the next slide. See here, first we have to study what is atmosphere. Atmosphere ಅಂದರೆ ಏನು ಅಂತ ಸ್ಟಡಿ ಮಾಡ್ಕೋಬೇಕಾಗತ್ತೆ. ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ಏನು? ದೆರ್ ಇಸ್ ಎ ಬ್ಲ್ಯಾಂಕೆಟ್ ಆಫ್ ಏರ್ ಅರೌಂಡ್ ದ ಅರ್ತ್. ಭೂಮಿಯ ಹೊರಭಾಗದಲ್ಲಿ ದೆರ್ ಇಸ್ ಎ ಬ್ಲ್ಯಾಂಕೆಟ್ ಆಫ್ ಏರ್, ಒಂದು ಗಾಳಿಯ ಹೊದಿಕೆ ಇದೆ ಅಂತ ಹೇಳಿ ನಾವು ಭಾವಿಸಬಹುದು. ಇಟ್ ಕವರ್ಸ್ ದ ಎಂಟೈರ್ ಸರ್ಫೇಸ್ ಆಫ್ ದ ಅರ್ತ್. ಭೂಮಿಯ ಎಲ್ಲ ಭಾಗದಲ್ಲೂ ಅದಿದೆ. ದಿಸ್ ಎನ್ವಲಪ್ ಆಫ್ ಏರ್ ಈಸ್ ನೋನ್ ಆಸ್ ಅಟ್ಮಾಸ್ಫಿಯರ್. ಈ ಗಾಳಿಯ ಏನು ಎನ್ವಲಪ್ ಇದೆಯಾ ಅಂದರೆ ಸುತ್ತುವರಿದಂತಹ, ಗಾಳಿ ಸುತ್ತುವರಿದಂತಹ ಭಾಗ ಇದೆಯೋ ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಇದು ಭೂಮಿಯ ಸುತ್ತ ಇರ್ತದೆ. ದಿಸ್ ಅಟ್ಮಾಸ್ಫಿಯರ್ ಏರ್ exert pressure on the surface of earth, that is called atmospheric pressure. So you know the atmospheric air extended up to many kilometers above the surface of the earth. ಭೂಮಿಯಿಂದ ಎಷ್ಟೋ ಕಿಲೋಮೀಟರ್ವರೆಗೆ, ಭೂಮಿಯ ಸರ್ಫೇಸ್ನಿಂದ ಎಷ್ಟೋ ಕಿಲೋಮೀಟರ್ವರೆಗೆ ಈ ಅಟ್ಮಾಸ್ಫಿಯರಿಕ್ ಏರ್ ಇರ್ತದೆ. ಸೊ ನಾವೆಲ್ಲ ಆ ಏರನ್ನು ನಮ್ಮ ತಲೆ ಮೇಲೆ ಹೊತ್ಕೊಂಡಿದ್ದೀವಿ. ಅದರಿಂದ ವಿ ಹ್ಯಾವ್ atmospheric pressure on our head. The pressure exerted by the air of the atmosphere on the earth is known as atmospheric pressure. ಆ ಭೂಮಿಯ ಗಾಳಿ ಏನಿದೆಯೋ, ವಾತಾವರಣದ ಗಾಳಿ, ಅದು ನಮ್ಮ ಮೇಲೆ ಹಾಕುವಂತಹ ಅಥವಾ ಭೂಮಿಯ ಸರ್ಫೇಸ್ ಮೇಲೆ ಹಾಕುವಂತಹ ಪ್ರೆಷರ್ ಏನಿದೆಯೋ ಆ ಪ್ರೆಷರ್ಗೆ ವಿ ಕಾಲ್ ಇಟ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು, ಅದರ ಪ್ರಮಾಣ ಎಷ್ಟು ಅಂತ ಕಂಡುಹಿಡಲಿಕ್ಕೆ here there is an activity. So let us study this activity. This activity help us to study the magnitude of the atmospheric pressure. Atmospheric pressure na magnitude ಎಷ್ಟು ಅಂತ ಕಂಡುಹಿಡಲಿಕ್ಕೆ we have some good quality rubber suckers. ರಬ್ಬರ್ ಸಕ್ಕರ್ಸನ್ನು ನೋಡಿದರೆ ನೀವು, ಇದಕ್ಕೆ ಹುಕ್ಕಿದೆ. ಇದನ್ನು ಯಾವುದಾದ್ರೂ ಒಂದು ಸರ್ಫೇಸ್, ಅದು ಗ್ಲಾಸ್ ಇರ್ಬೋದು ಅಥವಾ ವುಡ್ ಇರ್ಬೋದು, ಅದರ ಮೇಲೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಯು ಕ್ಯಾನ್ ಹ್ಯಾಂಗ್ ಸಮ್ ಲಗೇಜ್ ವಿತ್ ದ ಹೆಲ್ಪ್ ಆಫ್ ದಿಸ್ ಹುಕ್. ಈ ಹುಕ್ಕಿಗೆ ಏನಾದರೂ ವಸ್ತುವನ್ನು ನೇತು ಹಾಕಲಿಕ್ಕಾಗತ್ತೆ. ಇದೆಲ್ಲ ವಿ ಆರ್ ಯೂಸಿಂಗ್ ಇನ್ ಅವರ್ ಡೈಲಿ ಲೈಫ್, ಮನೆಯಲ್ಲಿ ಬಳಸ್ತೀವಿ. ಸೊ ಏನು ಮಾಡಬೇಕೀಗ ಅಂತ ಹೇಳಿದ್ರೆ, ಹೌ ಇಟ್ ಫಿಕ್ಸಸ್ ಟು ದ ವಾಲ್ ಅಥವಾ ಸರ್ಫೇಸಿಗೆ ಇದು ಹೆಂಗೆ ಫಿಕ್ಸ್ ಆಗತ್ತೆ, ಅಷ್ಟು ಗಟ್ಟಿಯಾಗಿ ಹೇಗೆ ಕೂತ್ಕೊಳ್ಳುತ್ತೆ ಅಂತ ನೋಡೋಣ. ಟೇಕ್ ಎ ಗುಡ್ ಕ್ವಾಲಿಟಿ ರಬ್ಬರ್ ಸಕ್ಕರ್. ಈ ರೀತಿ ಗುಡ್ ಕ್ವಾಲಿಟಿ ರಬ್ಬರ್ ಸಕ್ಕರ್ ತಗೊಳ್ಳಿ. ಪ್ರೆಸ್ ಇಟ್ ಆನ್ ಹಾರ್ಡ್ ಸರ್ಫೇಸ್, ಹಾರ್ಡ್ ಆ್ಯಂಡ್ ಸ್ಮೂತ್ ಪ್ಲೇನ್ ಸರ್ಫೇಸ್ ಮೇಲೆ ಇದನ್ನು ಪ್ರೆಸ್ ಮಾಡಿದಾಗ ಇದರೊಳಗಿರುವ ಸ್ವಲ್ಪ ಗಾಳಿ ಹೊರಕ್ಕೆ ಬರ್ತದೆ. ಸೊ ಒಳಗಡೆ ಇರುವಂತಹ ಗಾಳಿ ಈಗ ಏನಾಗುತ್ತೆ, ದಟ್ ಈಸ್ ಲೆಸ್ ಡೆನ್ಸರ್. ಅಲ್ಲಿ ಒಳಗಡೆ ಇರುವ ಗಾಳಿ ಲೆಸ್, ಹೊರಗಡೆ ಇರುವ ಅಟ್ಮಾಸ್ಫಿಯರಿಕ್ ಏರ್ ಜಾಸ್ತಿ ಇದೆ. ಸೊ ದ ಪ್ರೆಷರ್ ಇನ್ಸೈಡ್ ದ ಸಕ್ಕರ್ ಈಸ್ ಲೆಸ್ ದ್ಯಾನ್ ದ ಪ್ರೆಷರ್ ಔಟ್ಸೈಡ್. ಹೊರಭಾಗದಲ್ಲಿ ಏನಿದೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ. ಆ ಅಟ್ಮಾಸ್ಫಿಯರ್ ಪ್ರೆಷರಿಗೆ ಮೊದಲು ನೀವು ಫಿಕ್ಸ್ ಮಾಡಿದ್ರಲ್ಲ, ಜಸ್ಟ್ ಅದನ್ನು ಟಚ್ ಮಾಡಿದಾಗ, ಆ ಸರ್ಫೇಸಿಗೆ ಈ ಸಕ್ಕರ್ನ ಕೇವಲ ಟಚ್ ಮಾಡಿದಾಗ ಒಳಗಡೆ ಏರ್ ಪ್ರೆಷರು ಹೊರಗಡೆ ಏರ್ ಪ್ರೆಷರು ಸೇಮ್ ಇತ್ತು. ಬಟ್ ವೆನ್ ಯು ಪ್ರೆಸ್ ಮಾಡಿದಾಗ ಅದರೊಳಗಿರುವಂಥ ಒಂದಷ್ಟು ಏರ್ ಹೊರಗಡೆ ಬಂದಾಗ ಒಳಗಡೆ ಗಾಳಿ ಕಡಿಮೆ ಆಯಿತು, ಹೊರಗಡೆ ಗಾಳಿ ಜಾಸ್ತಿ ಆಯಿತು. ನಾವು ಏರ್ ಪ್ರೆಷರ್ ಔಟ್ಸೈಡ್ ಈಸ್ ಮೋರ್ ದ್ಯಾನ್ ದ ಏರ್ ಪ್ರೆಷರ್ ಇನ್ಸೈಡ್. ಈಗ ಏನಾಗುತ್ತೆ, ಸೊ ಯು ಹ್ಯಾವ್ ಟು ರಿಮೂವ್ ದಿಸ್ ಸಕ್ಕರ್ ಫ್ರಮ್ ದ ಸರ್ಫೇಸ್ನಿಂದ ಇದನ್ನು ಕೀಳಬೇಕಾದ್ರೆ ಯು ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್. ನೀವು ಒಂದಷ್ಟು ಫೋರ್ಸ್ ಹಾಕಬೇಕಾಗತ್ತೆ. ದಟ್ ಫೋರ್ಸ್ ಶುಡ್ ಬಿ ಮೋರ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಅಟ್ಮಾಸ್ಫಿಯರಿಕ್ ಪ್ರೆಷರಿಗಿಂತ ಜಾಸ್ತಿ ಹಾಕಬೇಕಾಗತ್ತೆ. ಸಿ, ಟೇಕ್ ಗುಡ್ ಕ್ವಾಲಿಟಿ ರಬ್ಬರ್ ಸಕ್ಕರ್, ಪ್ರೆಸ್ ಇಟ್ ಹಾರ್ಡ್ ಆನ್ ಎ ಸ್ಮೂತ್ ಪ್ಲೇನ್ ಸರ್ಫೇಸ್. ವೆನ್ ಯು ಪ್ರೆಸ್ ದ ಸಕ್ಕರನ್ನು ಪ್ರೆಸ್ ಮಾಡಿದಾಗ ಮೋಸ್ಟ್ ಆಫ್ ದ ಏರ್ ಬಿಟ್ವೀನ್ ಇಟ್ಸ್ ಕ್ಯಾಪ್ ಆ್ಯಂಡ್ ದ ಸರ್ಫೇಸ್ ಎಸ್ಕ್ಯಾಪ್ಸ್ ಔಟ್. ಇದರೊಳಗೆ ಇದ್ದಂತಹ ಒಂದಷ್ಟು ಗಾಳಿ ಎಸ್ಕ್ಯಾಪ್ ಆಗುತ್ತೆ. ನೌ ಏರ್ ಪ್ರೆಷರ್ ಇನ್ಸೈಡ್ ದ ಸಕ್ಕರ್ ಈಸ್ ಮಚ್ ಲೆಸ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಔಟ್ಸೈಡ್. ಹೊರಭಾಗದಲ್ಲಿರುವಂತಹ ಅಟ್ಮಾಸ್ಫಿಯರ್ ಪ್ರೆಷರಿಗಿಂತ ಒಳಗಡೆ ಇರುವಂತಹ ಗಾಳಿಯ ಪ್ರೆಷರು ಕಡಿಮೆ ಇರೋದರಿಂದ ನಾವು ಟ್ರೈ ಟು ಪುಲ್ ದ ಸಕ್ಕರ್ ಆಫ್ ದ ಸರ್ಫೇಸ್. ಈ ಸರ್ಫೇಸ್ಗೆ ಅಂಟ್ಕೊಂಡ ಸಕ್ಕರನ್ನು ಕೀಳಲಿಕ್ಕೆ ಪ್ರಯತ್ನ ಮಾಡಿ
ಟು ಡೂ ಸೊ ಹಾಗೆ ಮಾಡಬೇಕಾದ್ರೆ ಯು ಹ್ಯಾವ್ ಟು ಅಪ್ಲೈ ಫೋರ್ಸ್ ದಟ್ ಶುಡ್ ಬಿ ಲಾರ್ಜ್ ಎನಫ್ ಟು ಓವರ್ಕಮ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿದೆಯೋ ಅದನ್ನು ಅದಕ್ಕಿಂತ ಜಾಸ್ತಿಯ ಪ್ರೆಷರನ್ನು ಹಾಕಿದ್ರೆ ಮಾತ್ರ ಇದು ಕೀಳಲಿಕ್ಕೆ ಸಾಧ್ಯವಾಗುತ್ತೆ. ದಿಸ್ ಆ್ಯಕ್ಟಿವಿಟಿ ಮೇ ಗಿವ್ ಯು ಸಮ್ ಐಡಿಯಾ ಅಬೌಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇದರಿಂದ ನಮಗೇನು ಗೊತ್ತಾಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಿದೆ, ಅದರ ಮ್ಯಾಗ್ನಿಟ್ಯೂಡ್ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹಿಯರ್ ದೆರ್ ಈಸ್ ಅನದರ್ ಆ್ಯಕ್ಟಿವಿಟಿ ವಿಚ್ ವಾಸ್ ಕಂಡಕ್ಟೆಡ್ ಬೈ ಎ scientist called Otto von Guerick. Otto von Guerick conducted an experiment. He took two hollow spears, two halves. ಒಂದು ಸ್ಪಿಯರನ್ನು ತೆಗೆದುಕೊಂಡು ಎರಡು ಕಟ್ ಮಾಡಿದ್ದಾನೆ, ಮಧ್ಯಕ್ಕೆ ಭಾಗ ಮಾಡಿದ್ದಾನೆ. ಟೂ ಹಾಫ್ಸ್ ಹಿ ಹ್ಯಾವ್ ಗಾಟ್. ಆ ಸ್ಪಿಯರ್ನ ಎರಡು ಗೋಳ ಸಿಕ್ಕಿದೆ. ಇದೊಂದು ಅರ್ಧ ಗೋಳ, ಇದೊಂದು ಅರ್ಧ ಗೋಳ. ದಿಸ್ ಈಸ್ ಹೆಮಿಸ್ಪಿಯರ್, ದಿಸ್ ಈಸ್ ಅನದರ್ ಹೆಮಿಸ್ಪಿಯರ್. With the help of vacuum pump, he has removed the air that is present inside the sphere. ಇದು ಲೋಹದಿಂದ ಮಾಡಿರುವಂತಹ ಒಂದು ಗೋಳ ಅಂತ ತಿಳ್ಕೊಳ್ಳಿ. ಇದನ್ನು ಮಧ್ಯಕ್ಕೆ ಹೀಗೆ ಕಟ್ ಮಾಡಿದ್ದಾರೆ. ಆಗ ಎರಡು ಹೆಮಿಸ್ಪಿಯರ್ ಸಿಗತ್ತೆ, ಅರ್ಧ ಗೋಳುಗಳು ಸಿಗತ್ತೆ. ಅವನ್ನು ಸುಮ್ಮನೆ ಜಾಯಿನ್ ಮಾಡಿ ಅಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಂಡು, ಇಲ್ಲೆಲ್ಲೋ ಹೋಲ್ ಮಾಡಿಕೊಂಡು ಅದರೊಳಗಿರುವಂಥ ಗಾಳಿಯನ್ನು ವ್ಯಾಕ್ಯೂಮ್ ಪಂಪ್ನಿಂದ ಹೊರ ತೆಗೆದಿದ್ದಾರೆ. ವ್ಯಾಕ್ಯೂಮ್ ಪಂಪ್ ಈಸ್ ಎ ಟೂಲ್ ವಿಚ್ ಕ್ಯಾನ್ ರಿಮೂವ್ ದ ಏರ್ ಫ್ರಮ್ ಎನಿ ಕಂಟೈನರ್. ಯಾವುದೇ ಕಂಟೈನರ್ನಲ್ಲಿರುವಂಥ ಏರ್ ತೆಗಿಬೇಕಾದ್ರೆ ವ್ಯಾಕ್ಯೂಮ್ ಪಂಪ್ ಬಳಸ್ತೀವಿ. ಹಾಗೆ ವ್ಯಾಕ್ಯೂಮ್ ಪಂಪನ್ನು ಬಳಸಿ ಇದರೊಳಗಿರುವಂತಹ ಏರನ್ನು ಆಟೋ ವಾನ್ ಗ್ಯೂರಿಕ್ ಹೊರಗಡೆ ತೆಗೆದಿದ್ದಾರೆ. ತೆಗೆದ ಮೇಲೆ ಹಿ ಹ್ಯಾಸ್ ಅಬ್ಸರ್ವ್ಡ್ ಎ ವಂಡರ್. ಒಂದು ಬಹಳ ಆಶ್ಚರ್ಯಚಕಿತವಾದಂತಹ ವಿಚಾರವನ್ನು ಅವನು ಕಾಣ್ತಾನೆ. ಏನಂತ ಹೇಳಿದ್ರೆ, ಆ ಸಕ್ಕರನ್ನು ಕೀಳಲಿಕ್ಕೆ, ಸಪರೇಟ್ ಮಾಡಲಿಕ್ಕೆ ನೀವು ಚೈನ್ ಹಾಕಿ ಈ ಕಡೆ ಒಂದು 8 ಹಾರ್ಸ್, ಆ ಕಡೆ ಒಂದು 8 ಹಾರ್ಸನ್ನು ಹಾಕಿ ಕಟ್ಟಿ ಎಳಿಸಿದರೂ ಕೂಡ ಈ ಸ್ಪಿಯರ್ ಇದೆಯಲ್ಲ ಅವು ಸಪ್ರೇಟ್ ಆಗಲ್ಲ ಅಂತ. ಬಿಕಾಸ್ ಇನ್ಸೈಡ್ ದ ಹೆಮಿಸ್ಪಿಯರ್, ಇನ್ಸೈಡ್ ದ ಸ್ಪಿಯರ್, ದ ಏರ್ ಈಸ್ ಟೇಕನ್ ಔಟ್. So, inside the air pressure is very, very less, or it is negligible when compared to atmospheric pressure exerted by the atmospheric air. So, a team of 8 horse in one side and the same number is in the other side. If these two team of horses, if they try to separate this hemispheres, hollows, they cannot. It is impossible for them to separate. ಇದನ್ನು ಸಪರೇಟ್ ಮಾಡಲಿಕ್ಕೆ ಅವತ್ತರೆ ಆಗೋದೇ ಇಲ್ಲ. ಸೊ ಇದನ್ನು ಇಲ್ಲಿ ಹೇಳಿದ್ದೇನೆ. ಇನ್ ಫ್ಯಾಕ್ಟ್ ಇಟ್ ವುಡ್ ನಾಟ್ ಬಿ ಪಾಸಿಬಲ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್ ಟು ಪುಲ್ ದ ಸಕ್ಕರ್ ಆಫ್ ದ ಸರ್ಫೇಸ್ ಇಫ್ ನೋ ಏರ್ ಈಸ್ ಇನ್ಸೈಡ್ ದ ಸಕ್ಕರ್. ಈಗ ರಬ್ಬರ್ ಸಕ್ಕರಿಂದ ನೀವು ತೆಕ್ಕೊಳ್ಳೋದಾದರೆ ರಬ್ಬರ್ ಸಕ್ಕರ್ನ ಒಳಗಡೆ ಇರುವಂತಹ ಏರ್ ಅಷ್ಟನ್ನು ತೆಗೆದ್ರೆ ಮನುಷ್ಯನ ಹತ್ರ ಅದನ್ನು ಸರ್ಫೇಸಿಂದ ಕೀಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಈ ಆಟೋ ವಾನ್ ಗುವಾರಿಕ್ ಎಕ್ಸ್ಪೆರಿಮೆಂಟ್ ಏನು ನಾವು ಕಾಣ್ತೀವೋ ಇದೇ ಇದನ್ನು ಸಕ್ಕರ್ನಲ್ಲೂ ಕಾಣ್ತೀವಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ದ ಕ್ಲಾಸ್. ಬೈ ಟೇಕಿಂಗ್ 3 periods, I have completed the entire chapter, that is force and pressure, that is the 7th chapter of 8th standard. Thank you once again for listening the class.